ಮೀಸಲಾತಿ ಅನ್ನುವಂಥದ್ದು ಯಾವ ಸಮುದಾಯಗಳಿಗೆ ಯಾವ ಕಾರಣಕ್ಕಾಗಿ ಸಿಗಬೇಕು ಅನ್ನುವಂಥದ್ರ ಬಗ್ಗೆ ಪ್ರತ್ಯೇಕವಾದಂತಹ ವ್ಯಾಖ್ಯಾನಗಳಿದ್ದಾವೆ, ಸಂವಿಧಾನದಲ್ಲಿ ವ್ಯಾಖ್ಯಾನಗಳಿದ್ದಾವೆ. ರಾಜಕೀಯ ನಾಯಕರು ತಮ್ಮ ತಮ್ಮ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಹೇಗೆ ಯಾವ್ಯಾವ ಸಂದರ್ಭಗಳಲ್ಲಿ ಸಮುದಾಯಗಳಿಗೆ ಮೀಸಲಾತಿಯ ಸೌಲಭ್ಯವನ್ನು ಕಲ್ಪಿಸುವುದರ ಮೂಲಕವಾಗಿ ಆ ಸಮುದಾಯಗಳ ಅಫ್ಕೋರ್ಸ್ ನಮ್ಮಲ್ಲಿ ಅನೇಕ ಸಮುದಾಯಗಳಿಗೆ ಮೀಸಲಾತಿಯ ಅಗತ್ಯತೆ ಇದ್ದೇ ಇರುವಂಥದ್ದು. ಆ ಅಗತ್ಯತೆಯನ್ನು ಸಂದರ್ಭದಲ್ಲಿನೇ ಹೆಚ್ಚುವರಿ ಮೀಸಲಾತಿ ಕೇಳಿದಾಗ ಮೀಸಲಾತಿಯ ಫಲವನ್ನು ಹೇಗೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಾಯತ್ ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ. ನನ್ನ ಮೇಲೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ. ಬೆಳಗಾವಿ ಸುವರ್ಣಸೌಧ ನಿನ್ನೆ ಪೊಲೀಸರ ಮೇಲಿನ ಕಲ್ಲು ತೂರಾಟಕ್ಕೆ ಹಾಗೂ ಪೊಲೀಸರು ನಡೆಸಿದ್ದ ಲಾಠಿ ಚಾರ್ಜ್ಗೆ ಮೂಕ ಸಾಕ್ಷಿಯಾಗಿತ್ತು. ಕಲ್ಲು ತೂರುತ್ತಿದ್ದವರು ಸೇರಿದಂತೆ ಸಾಮಾನ್ಯ ಜನರನ್ನು ಅಟ್ಟಾಡಿಸಿ ಹೊಡೆದಿತ್ತು ಖಾಕಿ ಪಡೆ. ಹೋರಾಟದ ನೇತೃತ್ವದಲ್ಲಿದ್ದವರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಲಾಗಿತ್ತು. ಇದೀಗ ಒಂದು ದಿನದ ಬ್ರೇಕ್ನ ಬಳಿಕ ನಾಳೆ ಮತ್ತೊಂದು ಹೋರಾಟಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲೇ ಪಂಚಮಸಾಲಿ ನಾಯಕರು ಸಜ್ಜಾಗಿದ್ದಾರೆ. ಮನವಿ ಸ್ವೀಕರಿಸದ ಸರ್ಕಾರ, ಕರುಣೆ ತೋರದ ಪೊಲೀಸರ ವಿರುದ್ಧ ಸಮರ ಸಾರಿದೆ ಪಂಚಮಸಾಲಿ ಬಳಗ. ನಿನ್ನೆ ನಡೆದ ಲಾಠಿ ಚಾರ್ಜ್ ವಿರೋಧಿಸಿ ನಾಳೆ ಬೃಹತ್ ಹೋರಾಟಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಅಧಿವೇಶನ ಮುಗಿಯುವವರೆಗೂ ಧರಣಿ ಮಾಡಲು ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ನಿನ್ನೆಯಂತೆಯೇ ನಾಳೆಯೂ ಕೂಡ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಪ್ಲಾನ್ ಇದೆ. ಆದರೆ ನಿನ್ನೆಗಿಂತಲೂ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿರುವ ಕಾರಣಕ್ಕೆ ನಾಳೆ ಹಿರೇಬಾಗೇವಾಡಿ ಅಥವಾ ಹತ್ತರಗಿ ಟೋಲ್ಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಬೆಳಗಾವಿ ಸುತ್ತಲಿನ ಎಲ್ಲಾ ಹೆದ್ದಾರಿಗಳನ್ನು ಕೆಲಕಾಲ ಬಂದ್ ಮಾಡಲಾಗುವುದು. ಜಿಲ್ಲೆ, ತಾಲೂಕು ಕೇಂದ್ರಗಳಲ್ಲಿ ಪಂಚಮಸಾಲಿ ಜನರು ಹೋರಾಟ ಮಾಡಲಿದ್ದಾರೆ. ಗ್ರಾಮಗಳಲ್ಲೂ ಧರಣಿ ಮಾಡಲಾಗುತ್ತೆ. ಇದು ಮಾಡೋದಕ್ಕಿಂತ ಇಲ್ಲ, ನನ್ನ ಸರ್ಕಾರದ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಲಿಂಗಾಯತರ OBC ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳ್ಬಿಟ್ರೆ ನಮಗೂ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ, ಮತ್ತು ದೇವರು ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಲಿಂಗಾಯತರ ಮೇಲೆ ಮಾಡ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ, ಮಲೆಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕರೆಪಡಿಕೆ ಇಚ್ಛೆಪಡ್ತೀನಿ. 4 ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ. 4 ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ಈ ಮಧ್ಯೆ ನಿನ್ನೆಯ ಗಲಾಟೆ ಪ್ರಕರಣ ಸಂಬಂಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 23 ಜನರ ವಿರುದ್ಧ FIR ದಾಖಲಾಗಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಯತ್ನಕ್ಕೆ ಜನರಿಗೆ ಪ್ರಚೋದನೆ ನೀಡಿದ್ದು, ರಾಷ್ಟ್ರೀಯ ಹೆದ್ದಾರಿ ಬಳಿ ಹಾಕಿದ್ದ ಬ್ಯಾರಿಕೇಡ್ ತಳ್ಳಿ ಗಲಾಟೆ ಮಾಡಿದ್ದು, ಪೊಲೀಸರ ಮೇಲೆ ಕಲ್ಲು ಚಪ್ಪಲಿ ಎಸೆದು ಗಲಭೆ ಸೃಷ್ಟಿಸಿದ್ದು, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿ ಜಖಂ ಮಾಡಿದ್ದು ಸೇರಿದಂತೆ ವಿವಿಧ ಕಲಂನಲ್ಲಿ ಹೋರಾಟಗಾರರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಹೀಗಾಗಿ ನಾಳೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಹಾಗೆ ಪೊಲೀಸರ ವಿರುದ್ಧವೂ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದಾಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದ ಹಿಡ್ಕೊಂಡ್ಬಿಟ್ಟು, ಗ್ರಾಮ ಘಟಕ ಹಿಡ್ಕೊಂಡ್ಬಿಟ್ಟು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡುವಂಥದ್ದು, ಭಾಳಷ್ಟು ಅವರಿಗೆ ಬೆದರಿಸುವ ಪ್ರಯತ್ನ ಮಾಡಿದ್ವಿ. ಆದರೂ ನಮ್ಮ ಜನರಿಗೆ ನಾವು ಹೇಳಿದ್ವಿ, ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡಿ ಅವ್ರು ಮನವೊಲಿಸ್ತೀವಿ ಪೊಲೀಸ್ ಅಧಿಕಾರಿಗಳನ್ನು. ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು, ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಭಟನಾಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮ್ಮ ಜನರು ಬ್ಯಾರಿಕೇಡ್ ತುಳ್ಳ ಪ್ರಯತ್ನ ಮಾಡಿದ್ರು. ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ, ದ್ವೇಷದಿಂದ ಪೂರ್ವಗ್ರಹ ಪೀಡಿತರಿಗೆ ಹೊಡಿತಾರಲ್ಲ ಅಂತ ಮಾರಣಾಂತಿಕವಾದಂಥ ಹಲ್ಲೆ. ಎಷ್ಟು ಮಟ್ಟಿಗೆ ಹೊಡೆದಾರೆ, ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ, ಕರಿ ಕೋಟ್ ಹಾಕ್ಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ. ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಈಗ ಹಾಸ್ಪಿಟಲ್ ಆಗಿದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು. ADGP ಆದಂಥವರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು. ADGP ಅವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು
ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಇಂಥ ಘಟನೆಯನ್ನು ಯಾರೂ ಮಾಡಿಸದೆ ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದು ರೀತಿ ಹೆಂಗೆಕ್ಕಿತ್ತು ಪ್ಲ್ಯಾಂಡ್ ಅಂತ ಆಗಿತ್ತು, ಪ್ಲ್ಯಾಂಡ್ ವೈಸ್ ನಮ್ಮನ್ನು ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಯಾರ್ಯಾರು ಈ ಘಟನೆಗೆ ಕಾರಣಕರ್ತರು ಅದು ನಿಮ್ಮ ಆದೇಶ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ, ನೀವು ತನಿಖೆ ಮಾಡಿ. ಅಂಥ ಪೊಲೀಸ್ ಅಧಿಕಾರಿ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಮ್ಮ ಕೆಲವು ಅಮಾಯಕ ರೈತರ ಮೇಲೆ FIR ದಾಖಲು ಮಾಡಿದ್ವಿ ಇವತ್ತು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು ಕೂಡಲೇ ಬಿ ರಿಪೋರ್ಟಾಗಿ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಸುವರ್ಣಸೌಧದ ಬಳಿ ನಿನ್ನೆ ಬಿಜೆಪಿಯ ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲಾದ್, ಯತ್ನಾಳ್ ಸೇರಿದಂತೆ ಹಲವು ನಾಯಕರನ್ನು ಬಂಧನ ಮಾಡಲಾಗಿತ್ತು. ಇದೀಗ ಮೀಸಲಾತಿ ಹೋರಾಟ ರಾಜಕೀಯವಾಗಿಯೂ ಉಗ್ರ ಸ್ವರೂಪ ಪಡೆಯುತ್ತಿದೆ. ಸಮುದಾಯದ ಎಲ್ಲಾ ಶಾಸಕ ಸಚಿವರು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಸ್ವಾಮೀಜಿ ಸಲಹೆ. ಪಂಚಮಸಾಲಿ ಶಾಸಕರು ಸಚಿವರು ಹೋರಾಟಕ್ಕೆ ಕೈಜೋಡಿಸಬೇಕು, ಸದನದಲ್ಲೂ ಪ್ರತಿಭಟನೆ ಮಾಡಬೇಕು, ಮೀಸಲಾತಿಗಾಗಿ ಸದನದಲ್ಲಿ ಧ್ವನಿ ಎತ್ತಲು ಕರೆ ನೀಡಿದ್ದಾರೆ ಸ್ವಾಮೀಜಿ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರವಾಗಿಯೇ ಖಂಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಖಂಡಲ್ಲಿ ತಪಾಸಣೆ ಮಾಡಿದ್ದಾರೆ. 6,000ಕ್ಕಿಂತ ಹೆಚ್ಚು ಪೊಲೀಸರು. ಇಷ್ಟೊಂದು ಯಾಕೆ ಬೇಕಾಗಿತ್ತು? ಮತ್ತು ಇದು ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತಿಲ್ಲ. ಮತ್ತೆ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಾನು ಹೇಳಕ್ಕೆ ಇಚ್ಛೆಗೆ ಬರ್ತೀನಂದರೆ ರಾಜೀನಾಮೆಯನ್ನು ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ನೀವು ಯಾರ್ಯಾರು ಶಾಸಕರು ಯಾರು ಬಂದಿರಲ್ಲ, ಬಂದವ್ರ ಬಗ್ಗೆ ಜನರಿಗೆ ಗೌರವ ಐತಿ. ಯಾರು ಬಂದಿಲ್ಲ ನೋಡ್ರಿ, ನೀವು ಬಂದವರು ಮತ್ತು ಬಂದಿಲ್ಲದವರು ಕೊನೆಯ ಪಕ್ಷ ನಾಳೆ 12ನೇ ತಾರೀಕು ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಧ್ವನಿ ಎತ್ತಿರಿ. ಕೇವಲ ಪಂಚಮಸಾಲಿ ಒಟ್ಟಾರೆ 34 ಲಿಂಗಾಯತ 68 ಲಿಂಗಾಯತ ಶಾಸಕರಿದ್ದೀರಿ. ಪಕ್ಷಾತೀತ ಧ್ವನಿ ಎತ್ತಿ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪಕ್ಷಾತೀತ ಖಂಡಿಸಲು ಪ್ರಯತ್ನ ಮಾಡಿದರೆ ನಾಳೆ ಜನ ನಿಮ್ಮ ಮೇಲೆ ಗೌರವ ಕೊಡ್ತಾರೆ, ಇಲ್ಲದ ನಿಮ್ಮನ್ನು ದೂರ ಇಡ್ತಾರೆ. ಇವರೇನು ಬಂದವರು ಯಾವ ರೀತಿ ಬಂದು ಸಮಾಜ ಪರ ಮಾತಾಡಿದ್ದಾರೆ, ಬರದೇ ಇರ್ತಕ್ಕಂಥವ್ರು ಮನೆಗಿರ್ತಕ್ಕಂಥವ್ರು ನಾಳೆ ಧ್ವನಿ ಎತ್ತಿ ಸಮಾಜ ಪರವಾಗಿ. ಈಗ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ನಾಳೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಬರುತ್ತೆ. ನೀವು ಶಾಸಕರಿದ್ದಂಥ ಸಂದರ್ಭದಲ್ಲಿ, ನಿಮ್ಮ ರೂಲಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮದೇ ಸರ್ಕಾರದಲ್ಲಿ ಲಿಂಗಾಯತರ ಮೇಲೆ ಈ ರೀತಿ ಹಲ್ಲೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನೋಡಿ ನೀವು ಸುಮ್ಮನೆ ಕುಂತೀರಪ್ಪ ಅಂದರೆ ನಾಳೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಜನ ನಿಮ್ಮ ಮೇಲೆ ತಪ್ಪು ತಿಳ್ಕೊಳ್ಳುವಂಥ ಸಾಧ್ಯತೆ ಐತಿ, ನಿಮ್ಮ ಮೇಲೆ ಮುಣಿಸ್ಕೊಳ್ಳೋ ಸಾಧ್ಯತೆ ಐತಿ. ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದವರಾಗಿರ್ಬೋದು, ಬಾರದಿದ್ದರಾಗಿರ್ಬೋದು, ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೂಡಿ ನಾಳೆ ಸರ್ಕಾರದಲ್ಲಿ ಖಂಡ ನಿರ್ಣಯ ಪಾಸ್ ಮಾಡೋ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀವಿ. ಸ್ವಾಮೀಜಿ ಅವರಿಗೆ ಮಾತುಕತೆಗೆ ಸಿಎಂ ಆಹ್ವಾನ ನೀಡಿದ್ದರು ಎಂಬ ಬಗ್ಗೆಯೂ ಇದೀಗ ಚರ್ಚೆ ನಡೆಯುತ್ತಿದೆ. ಮಾತುಕತೆಗೆ ಕರೆದಿದ್ವಿ, ಆದರೆ ಸ್ವಾಮೀಜಿಯೇ ಬರಲಿಲ್ಲ ಎಂಬ ಸಿಎಂ ಮಾತಿಗೆ ಸ್ವಾಮೀಜಿ ಅಸಮಾಧಾನಗೊಂಡ್ರು. ಅವರು ಬರಕ್ಕೆ ಹೇಳಿದ್ವಿ, ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದೆ, ಬರಲಿಲ್ಲ. ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖದ ಹೇಳಿ ಕಳಿಸ್ಬೇಕಾಗಿತ್ತಲ್ಲ. ಮಹಾದೇವಪ್ಪರು ಬಂದ್ರೆ ಕೂಡ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು, ಅಥವಾ ನಮಗಾರ ಫೋನ್ ಮಾಡಬೇಕಾಗಿತ್ತು, ಅಥವಾ ನಮ್ಮ ಲಕ್ಷ್ಮೀ ಅಕ್ಕರು ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು. CM ಅವ್ರಿಗೆ ಕರ್ಸ್ತಾರೆ ಸ್ವಾಮಿ ನಾವು ಹೋಗಿದ್ವಿ, ಓಕೆನೆ. ಹೋಗಿ ಸರಿ ಬೊಮ್ಮಾಯಿಗೆ ಕರೆಸ್ತಾ ಹೋಗಿದ್ದಾನೆ, ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು. ಹಿಂಗೆ ಮುಖ್ಯಮಂತ್ರಿ ಹೇಳಿದರೆ ನಾನ್ಯಾಕೆ ಈ ರೀತಿ ಮಾಡ್ತಿದ್ದೆ? ತಪ್ಪು ತಾನೆ ಹಂಗೆ ಹೇಳೋದು ಸುಳ್ಳು. ಸ್ವತಃ CM ಏನಾರು ಮಾಧ್ಯಮ ಮುಖಾಂತರ ಹೇಳಿದ್ರಾ 10 ಜನರಿಗೆ ಮಾತುಕತೆ ಕರೆ ಕೊಟ್ಟೆವಂತೇಳಿ ನಾವು ಹೋಗ್ತಿದ್ವಿ. ಮಾಧ್ಯಮದ ಮುಖಾಂತರವೂ ಹೇಳಿಲ್ಲ, ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ತಿಲ್ಲ, ಅಥವಾ ನಮಗೆ ನಮ್ಮಂತರಿಗೆ ದೂರವಾಣಿ ಮುಖಾಂತರ ಮಾತಾಡಲ್ಲ, ಅಥವಾ ನಿಮ್ಮಂತ ಮಾಧ್ಯಮ ನಿಮಗೆ ಹೇಳ್ಬೇಕಾಯ್ತಿಲ್ಲ. ಇನ್ನೊಂದೆಡೆ ಗದಗ್ನಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಸಭೆ ಮಾಡಿ ನಾಳೆ ಬೃಹತ್ ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಹಳ್ಳಿ ಜನ ಏನೈತಲ್ಲ, ಸುತ್ತಮುತ್ತಲು ಹಳ್ಳಿ ಜನ ಏನೈತಲ್ಲ, ಎಲ್ಲರೂ ನಾಳೆ ಬೆಳಗ್ಗೆ 10 ಗಂಟೆಗೆ ಗದಗಿಗೆ ಬರಬೇಕು. ಗದಗಿನೊಳಗೆ ನಾವು ರಾಷ್ಟ್ರೀಯ ಹೆದ್ದಾರಿ ಆಗಲಿ ಅಥವಾ ಹಳ್ಳಿ DCF ಸರ್ಕಲ್ ಆಗಲಿ ಯಾವುದೋ ಒಂದು ಭಾಗದೊಳಗೆ ನಾವು ನಾಳೆ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ಗುರುಗಳ ಆದೇಶ ಐತಿ, ಈಗ ರಾಷ್ಟ್ರೀಯ ಹೆದ್ದಾರಿ ತಡೆದು ನಾಳೆ ನಮ್ಮ ಆಕ್ರೋಶ ವ್ಯಕ್ತಪಡಿಸೋದು ಅದನ್ನ ಮಾಡ್ತೀವಿ. ಮತ್ತು ನಮ್ಮ ಗುರುಗಳು ಏನು ಆದೇಶ ಮಾಡ್ತಾರೋ ಆ ರೀತಿ ನಾವು ಮುಂದಿನ ಹೋರಾಟ ಇರ್ತಾವೆ ನಮ್ಮ. ಇನ್ನೊಂದೆಡೆ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಖಂಡಿಸಿ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಿತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪಂಚಮಸಾಲಿಗಳಿಗೆ 2A ಮೀಸಲಾತಿ ನೀಡದಂತೆಯೂ ಸಿಎಂಗೆ ಮನವಿ ಮಾಡಲಾಗಿದೆ. ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಸಿಎಂ ಭೇಟಿಯಾಗಿ ಯಾವುದೇ ಕಾರಣಕ್ಕೂ 2A ಮೀಸಲಾತಿಗೆ ಪಂಚಮಸಾಲಿ ಸಮುದಾಯವನ್ನು ಪರಿಗಣಿಸದಂತೆ ಆಗ್ರಹಿಸಿದ್ದಾರೆ. ಪಂಚಮಸಾಲಿಗಳನ್ನ 2A ಮೀಸಲಾತಿಗೆ ಪರಿಗಣಿಸಿದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ನಾಳೆಯ ಹೋರಾಟ, ಸದನದ ಕಲಾಪ, ಸರ್ಕಾರದ ನಿರ್ಧಾರಗಳು ಭಾರೀ ಕುತೂಹಲ ಮೂಡಿಸಿವೆ.